Hi, hello, namaste and welcome back to my channel and welcome to Personal Pages. ಎಲ್ರಿಗೂ ಹ್ಯಾಪಿ 2024 ನ್ಯೂ ಇಯರ್ ಅಂತ ವಿಶ್ ಮಾಡೋದಕ್ಕಿಂತ ಬದಲಾಗಿ ಯಾಕೆಂತಂದರೆ ನಮಗೆಲ್ಲ ಯುಗಾದಿ ಹಬ್ಬ ಅನ್ನೋದು ನ್ಯೂ ಇಯರ್ 2024 ಅನ್ನೋದು ಒಂದು ವರ್ಷವಾಗಿ ಗ್ರೆಗೋರಿಯನ್ ಕ್ಯಾಲೆಂಡರಲ್ಲಿ ಎಂಟರ್ ಆದಮೇಲೆ ಸೊ ಐ ವುಡ್ ಲೈಕ್ ಟು ವಿಶ್ ಯು ಆಲ್ ಹ್ಯಾಪಿ 2024 2024ನೇ ಇಸ್ವಿ ಅನ್ನೋದು ನಿಮ್ಮ ಲೈಫ್ನ ಬೆಸ್ಟ್ ಇಯರ್ ಆಗಲಿ. ಪರ್ಸ್ನಲಿ, ಪ್ರೊಫೆಷ್ನಲಿ, ಎಮೋಷ್ನಲಿ, ಮೆಂಟಲಿ, ಮೋರಲಿ ಎಲ್ಲ ರೀತಿಯಿಂದಲೂ ನಿಮಗೆ ಒಂದು ಒಳ್ಳೆ ಅಪ್ಗ್ರೇಡೇಷನ್ ಅನ್ನು ಕೊಡ್ತಾ ಹೋಗಲಿ ಅಂತ ನಾನು ಪರ್ಸ್ನಲ್ ಆಗಿ ವಿಶ್ ಮಾಡ್ತಾ ಸೊ ಥ್ಯಾಂಕ್ ಯು ಸೋ ಮಚ್. ಯಾಕೆ ಅಂತಂದರೆ ನಾವು ಈ ಒಂದು ಚಾನಲ್ನಲ್ಲಿ 10,000 ಸಬ್ಸ್ಕ್ರೈಬರ್ಸ್ನ ಒಂದು ಮೇಜರ್ ಮೈಲ್ ಸ್ಟೋನನ್ನು ಹಿಟ್ ಮಾಡಿದ್ದೀವಿ. January 1st ಆಲ್ರೆಡಿ ಆಗಿತ್ತು, December 31st ಎಂಡಲ್ಲೇ ಆಗಿತ್ತು. ಬಿಕಾಸ್ ಐ ವಾಸ್ ಟ್ರಾವೆಲಿಂಗ್, ನಾನು ಪರ್ಸ್ನಲಿ ನಿಮ್ಗೆ ಯಾರಿಗೂ ಕಮ್ಯುನಿಕೇಟ್ ಮಾಡಿ ಹೀಗಾಗಿದೆ ಅಂತ ಹೇಳೋಕ್ಕೆ ಒಂದು ಒಳ್ಳೆ ಅಪಾರ್ಚುನಿಟಿ ಅನ್ನೋದು ಸಿಗಲಿಲ್ಲ. ಬಟ್ ಈ ಒಂದು ಅಪಾರ್ಚುನಿಟಿಯನ್ನು ಈ ಎಪಿಸೋಡ್ಗೆ ಅಂತ ನಾನು ಕಾದಿರಿಸ್ಕೊಂಡಿದ್ದೆ. ಯಾಕೆಂತಂದರೆ ಐ ಆಲ್ವೇಸ್ ವಾಂಟೆಡ್ ಟು ಡೂ ಸೋಲೋ ಪಾಡ್ಕಾಸ್ಟ್. ಯಾವ ಕಾರಣಕ್ಕೆ ಅಂತಂದರೆ ಲಾಸ್ಟ್ ಇಯರಲ್ಲಿ ನಾನು ಪರ್ಸ್ನಲ್ ಪೇಜಸ್ ಅಂತ ಒಂದು ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೆ. ಹಾಗೆ ನನ್ನ ಕೆಲವೊಂದಷ್ಟು ಎಕ್ಸ್ಪೀರಿಯನ್ಸಸ್ ಅಂದರೆ ಪರ್ಸ್ನಲ್ ಆಗಿರ್ಬೋದು, ಪ್ರೊಫೆಷ್ನಲ್ ಆಗಿರ್ಬೋದು, ಏನು ನನ್ನ ಜೀವನದಲ್ಲಿ ಬೇರೆಯವ್ರನ್ನ ನೋಡಿ ಕಲ್ತಿದ್ದೀನಿ ಅಥವಾ ನನ್ನ ಎಕ್ಸ್ಪೀರಿಯನ್ಸ್ ಇದ್ದಾಗ ಕಲ್ತಿದ್ದೀನಿ ಅನ್ನೋದನ್ನು ನನಗೆ ಒಂದು ಸೆಲ್ಫ್ ಡಾಕ್ಯುಮೆಂಟೇಷನ್. ಅಟ್ ದ ಸೇಮ್ ಟೈಮ್ ಯಾರ್ಯಾರು ನನ್ನ ಲೈಫ್ ಸ್ಟೈಲ್ಗೆ ರಿಲೇಟೇಬಲ್ ಅಂತ ನೋಡ್ತಾ ಇರ್ತೀರಲ್ವ, ಸೊ ಅವರಿಗೆ ಒಂದು ಇನ್ಸ್ಪಿರೇಷನ್ ಆಗಬಹುದು, ಹೋಪ್ ಆಗಬಹುದು, ಅಥವಾ ಕೆಲವೊಬ್ಬರಿಗೆ ಕ್ಯೂರಿಯಾಸಿಟಿ ಇರುತ್ತಲ್ವ, ಆ ಕ್ಯೂರಿಯಾಸಿಟಿಗೆ ಒಂದು ರೀತಿಯಲ್ಲಿ ಹೇಳ್ದ ಹಾಗೆ ಆನ್ಸರ್ ಕೊಟ್ಟ ಹಾಗೆ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಅದನ್ನು ಕಾಂಟೆಂಟನ್ನು ಶುರು ಮಾಡಿದ್ದೆ. ಬಟ್ ಆಮೇಲೆ ಅನ್ನಿಸ್ತು ಅದಕ್ಕೆ ಒಂದು ರೈಟ್ ಟೈಮ್ ಅನ್ನೋದು, ರೈಟ್ ಆಡಿಯನ್ಸ್ ಅನ್ನೋದು ಕ್ರಿಯೇಟ್ ಆದಮೇಲೆ ಇಫೆಕ್ಟಿವ್ ಆಗಿರುತ್ತೆ ಅಂತ. ಹಾಗಾಗಿ ಸದ್ಯಕ್ಕೆ ನಾನು ಎಲ್ಲಿಗೆ ಹೋಗ್ತೀನಿ, ಏನು ಮಾಡ್ತೀನಿ ಅನ್ನೋದಕ್ಕೆ ಟ್ರಾವೆಲ್ ರಿಲೇಟೆಡ್ ಆಗಿರುವಂಥ ಕಾಂಟೆಂಟನ್ನು ಜಾಸ್ತಿ ಕನ್ಸ್ಯೂಮ್ ಆಗ್ತಾ ಇರೋದು ಈ ಒಂದು ಚಾನಲ್ಗೆ ಸಂಬಂಧಪಟ್ಟ ಹಾಗೆ. ಸೊ ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಚಾನೆಲ್ ಅನ್ನೋದು ಯೂಟ್ಯೂಬಲ್ಲಿ ನಂದಿದೆ. ಆ್ಯಂಡ್ ಈ ಯೂಟ್ಯೂಬ್ ಅನ್ನೋದನ್ನು ಬೈ ದ ವೇ ನಾನು 2023 ಈ ಒಂದು ಸಂದರ್ಭ ಇದೆ ಅಲ್ಲ, ಆವಾಗ ಒಂದು ಕರಿಯರ್ ಆಗಿ ತೊಗೊಳ್ತೀನಿ, ಇಷ್ಟು ಸೀರಿಯಸ್ ಆಗಿ ಮಾಡ್ತೀನಿ, ಅಥವಾ ಇದರಲ್ಲಿ ಮಾನಿಟೈಸೇಷನ್ ರಿಲೇಟೆಡ್ ಆಗಿ ಏನಾಗುತ್ತೆ ಏನಾಗಲ್ಲ, ಇದು ಯಾವುದೇ ಆಗಿರುವಂತಹ ನಾಲೆಜ್ ಆಗಿರಲಿ, ಇಂಟೆನ್ಷನ್ಸ್ ಆಗಿರಲಿ, ಏನು ಐಡಿಯಾನೂ ಇರಲಿಲ್ಲ, ಉದ್ದೇಶನೂ ಇರಲಿಲ್ಲ ಬೇಸಿಕಲಿ. ಬಟ್ ಒಂದು ವರ್ಷದ ಲೈಫ್ ಅನ್ನೋದಿದೆ ಅಲ್ವಾ, ಎಲ್ಲ ಅಮೇಝಿಂಗ್ ಆಗಿತ್ತು, ಹ್ಯಾಪಿ ಆಗಿತ್ತು. ಅಯ್ಯೋ ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ, ಹಿಂಗಿದೆಲ್ಲ ನಾನು ಯಾವತ್ತೂ ಹೇಳಲ್ಲ. ಯಾಕೆಂತಂದರೆ ಯಾರ ಲೈಫ್ ಕೂಡ 365 ಡೇಸ್ ಹ್ಯಾಪಿಯಾಗಿ ಇರಲ್ಲ. ಆ್ಯಂಡ್ ಅದು ಹ್ಯಾಪಿಯಾಗಿತ್ತು ಅಂತಂದರೆ ಇಟ್ಸ್ ನಾಟ್ ನಾರ್ಮಲ್. ಸೊ ಸಮಥಿಂಗ್ ಇಸ್ ರಾಂಗ್ ಅಂತ ಅರ್ಥ ಮಾಡ್ಕೊಳ್ಬೇಕು ವಿತ್ ಪರ್ಸ್ನಾಲಿಟಿ. ಸೊ 2023ರಿಂದ 2024 ಈ ಒಂದು ಸಮಯ ಇದೆ ಅಲ್ಲ, ಎಕ್ಸಾಕ್ಟ್ 365 + 2 ಡೇಸ್ ನನಗೆ ತುಂಬ ಇಷ್ಟ ಆಗಿದೆ ಈ ಪೀರಿಯಡ್. ಯಾವ ಕಾರಣಕ್ಕೆ ಅಂತಂದರೆ ನಾನು ಕಲಿತಿರುವಂತಹ ಕೆಲವೊಂದಷ್ಟು ಬ್ಯೂಟಿಫುಲ್ ಲೈಫ್ ಲೆಸನ್ಸ್, ಅದು ಯಾರಿಗೂ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಬಟ್ ಗೊತ್ತಿರಬಹುದು. ಆದರೆ ನನಗೂ ಗೊತ್ತಿತ್ತು ಅದು ಪಾಠ ಅನ್ನೋದು, ಅದು ಗೊತ್ತಿತ್ತು. ಬಟ್ ಈ ಒಂದು ಪೀರಿಯಡಲ್ಲಿ, ಒಂದು ವರ್ಷದ ಪೀರಿಯಡಲ್ಲಿ ಆ 3 ಪರ್ಟಿಕ್ಯುಲರ್ ಪಾಠವನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಐ ಆಮ್ ಡೂಯಿಂಗ್ ದ ರೈಟ್ ಥಿಂಗ್ ಇನ್ ರೈಟ್ ಟೈಮ್ ಅನ್ನೋದಕ್ಕೆ ಒಂದು ಅಟೆಸ್ಟೇಷನನ್ನು ಕೊಡ್ತು, ಸೀಲ್ ಹೊಡೆದು ಹೇಳ್ತು, ರೈಟ್ ದಿಸ್ ಈಸ್ ಅಂತ. ಸೊ ಅದನ್ನು ನಾನು ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡೆ ಈ ಒಂದು ಸೋಲೋ ಪಾಡ್ಕಾಸ್ಟ್ ಥ್ರೂ ಮೈ ಪರ್ಸ್ನಲ್ ಪೇಜಸ್. ಏನೋ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೀನಿ, ಏನೋ ಅಮೇಝಿಂಗ್ ಮಾಡಿದ್ದೀನಿ ಅಂತಲ್ಲ, ಬಟ್ ನಾನು ಸೆಲ್ಫ್ ಮೋಟಿವೇಟೆಡ್ ಇದ್ದೀನಿ ಏನು ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ. ಆ್ಯಂಡ್ ಎಷ್ಟೋ ವರ್ಷದ ನಂತರ ವಾಪಸ್ ಇದನ್ನು ಕುತ್ಕೊಂಡು ನೋಡುವಾಗ ಒಂದು ಫೀಲ್ ಗುಡ್ ವೈಬ್ ಇರುತ್ತಲ್ವ, ಅದನ್ನು ನೋಡಬೇಕು. ಹಾಗಾಗಿ ಇದು ನನಗೆ ಸೆಲ್ಫ್ ಡಾಕ್ಯುಮೆಂಟೇಷನ್ ಕೂಡ ವಿಡಿಯೋ ಮೂಲಕ. ಜೊತೆಗೆ ನೆಕ್ಸ್ಟ್ ಇಯರ್ ಮತ್ತೆ ವಾಪಸ್ ಇದನ್ನು ನೋಡಿದಾಗ ಓ ಲಾಸ್ಟ್ ಇಯರ್ ನನ್ನ ಥಾಟ್ ಪ್ರೊಸೆಸ್ ಹೀಗಿತ್ತು ಅಂತ ನಮ್ಮದೇ ಒಂದು ಪ್ರೀವಿಯಸ್ ವರ್ಷನನ್ನು ನೋಡಿಕೊಂಡಾಗ ಎಷ್ಟು ದೂರ ಬಂದ್ವಿ ಅಥವಾ ಇನ್ನೆಷ್ಟು ದೂರ ಹೋಗೋಕ್ಕಿದೆ ಅನ್ನೋದಕ್ಕೆ ಒಂದು ನಿಮಗೆ ಪ್ರೂಫ್ ರೀಡಿಂಗ್ ಸಿಗತ್ತಲ್ವ. ಆ ಕಾರಣದಿಂದ ಇದೆಲ್ಲದರ ಜೊತೆಗೆ ನಾನಾಗಲೇ ಹೇಳಿದೆ, ಸೊ ನಾವು ಅಂದ್ಕೊಂಡಿರ್ತೀವಿ ನಮಗೆ ಮಾತ್ರ ಹೀಗೆಲ್ಲ ಆಗ್ತಾ ಇದೆ ಅಂತ. ಬಟ್ ಪ್ರಪಂಚದಲ್ಲಿ ನಮ್ಮ ಹಾಗೆ ನಮ್ಮ ಪ್ಯಾರಲಲ್ ಲೈಫನ್ನು ಲೀಡ್ ಮಾಡುವಂಥವ್ರು ಇರ್ತಾರೆ. ಅವರಿಗೆ ಒಂದು ಮೋಟಿವೇಶನ್ ಆಗಬಹುದು, ಅಥವಾ ಅವರ ಕ್ಯೂರಿಯಾಸಿಟಿಗೆ ಒಂದು ಫೀಡಿಂಗ್ ಆಗಬಹುದು,
ಅಥವಾ ಕೆಲವೊಬ್ಬರಿಗೆ ಇನ್ಸ್ಪಿರೇಷನ್. ಎಸ್ಪೆಷಲಿ ನಾನು ಯಾವಾಗ ನನ್ನ ನೆಕ್ಸ್ಟ್ ಟ್ರಿಪ್ ಅನ್ನುವಂತಹ ಟ್ರಾವೆಲ್ ಟ್ರೈಬ್ ಇದೆ ಅಲ್ಲ, ಅಲ್ಲಿ ಜನ ಬಂದು ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ, ಎಷ್ಟು ಗೌರವ ಇಟ್ಕೊಂಡು ಮಾತಾಡಿಸ್ತಾರೆ ಅಂತಂದರೆ ಆವಾಗ ವಾವ್ ಅನಿಸುತ್ತೆ. ವಾವ್, ದಿಸ್ ಈಸ್ ಸಮಥಿಂಗ್ ಐ ಕುಡಂಟ್ ಇವನ್ ಇಮ್ಯಾಜಿನ್, ಬಟ್ ಐ ಆಮ್ ಸೋ ಬ್ಲೆಸ್ಡ್ ಟು ಡಿಸರ್ವ್ ಇಟ್. ಹಾಗಾಗಿ ಹಂಗೆ ಮಾತಾಡಿಸಿದಾಗ ನೀವು ಮಾತಾಡೋದು, ನಿಮ್ಮ ಕಾಂಟೆಂಟ್ ಅನ್ನೋದು, ನಿಮ್ಮ ಸನಾತನ ಕಥನ ಅನ್ನೋದು, ಇದೆಲ್ಲವೂ ಕೂಡ ನಿಮ್ಮ ಲೈಫ್ ಸ್ಟೈಲ್ ಅನ್ನೋದು, ಇದೆಲ್ಲವೂ ಇನ್ಸ್ಪಿರೇಷನ್. ಎಷ್ಟೋ ಸಂದರ್ಭದಲ್ಲಿ ಡೌನ್ ಇದ್ದಾಗ ನಿಮ್ಮ ಒಂದು ಕಾಂಟೆಂಟನ್ನು ನೋಡಿ ಸಖತ್ ಬೂಸ್ಟಪ್ ಆಗಿದೆ ಅನ್ನೋ ಫೀಲಿಂಗ್ ಬರುತ್ತೆ, ಹೋಪ್ಫುಲ್ ಅನಿಸುತ್ತೆ ಅಂತ ಹೇಳ್ತೀರಲ್ವ. ಸೊ ಅಂಥವರ ಸಲುವಾಗಿ ಕೂಡ ಈ ಒಂದು ಕಾಂಟೆಂಟ್, ಈ ಒಂದು ಸೋಲೋ ಪಾಡ್ಕಾಸ್ಟ್. ಆ್ಯಂಡ್ ದಿಸ್ ಈಸ್ ಫ್ರಮ್ ಪರ್ಸ್ನಲ್ ಪೇಜ್. ಈ ಒಂದು ಸಂದರ್ಭದಲ್ಲಿ ನಾನು 3 ಪಾಠ ಯಾವುದು ಅನ್ನೋದನ್ನು ಹೇಳೋದಕ್ಕಿಂತ ಮೊದಲು, ಲಾಸ್ಟ್ ಇಯರ್ ಈ ಟೈಮಲ್ಲಿ, ಎಕ್ಸಾಕ್ಟ್ಲಿ ಈ ಟೈಮಲ್ಲಿ, ಈ ಇಯರ್ ಈ ಟೈಮಲ್ಲಿ ನನ್ನ ಬದುಕಲ್ಲಿ ನನ್ನ ಮೈಂಡ್ನ ಫ್ರೇಮ್ ಅಂದರೆ ಥಾಟ್ ಪ್ರೊಸೆಸ್ ಇರಬಹುದು, ಸಿಚುವೇಶನ್ಸ್ ಇರಬಹುದು, ನಾನು ಅದನ್ನು ಯಾವ ರೀತಿ ರಿಸೀವ್ ಮಾಡ್ಕೊಳ್ತೀನಿ ಅನ್ನೋದು, ಅಡಾಪ್ಟೇಷನ್ ಇರುತ್ತಲ್ವ, ಅದೆಲ್ಲವೂ ಹೇಗಿತ್ತು ಅನ್ನೋದನ್ನು ಈ ಒಂದು ವರ್ಷದಲ್ಲಿ ಕಂಪೇರ್ ಮಾಡಿ ನೋಡೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಆ ಕಂಪ್ಯಾರಿಸನ್ ಅನ್ನೋದಿದೆ ಅಲ್ಲ, ನಿಮಗೊಂದು ಖುಷಿ ಕೊಡುತ್ತೆ. ಬೇರೆ ಯಾರ ಜೊತೆನೂ ಕಂಪೇರ್ ಮಾಡಬಾರ್ದು. ನಾವು 1 ವರ್ಷದ ಹಿಂದೆ ಹೇಗಿದ್ವಿ ಅಥವಾ 10 ವರ್ಷದ ಹಿಂದೆ ಎಲ್ಲಿದ್ವಿ, 10 ವರ್ಷದ ನಂತರ ಎಲ್ಲಿರ್ತೀವಿ ಅನ್ನೋ ಕಂಪ್ಯಾರಿಸನ್ ಇದೆ ಅಲ್ವಾ, ಅದು ಒಂಥರ ಸೆಲ್ಫ್ ವ್ಯಾಲಿಡೇಷನ್, ಸೆಲ್ಫ್ ಲವ್ಗೆ ಒಂದು ಮೋಟಿವೇಶನ್. ಅದು ವಾವ್, ಇಷ್ಟು ದೂರ ಬನ್ನ, ನನ್ನ ಹತ್ರ ಇಷ್ಟು ತಾಕತ್ತಿದೆಯಾ, ನನ್ನ ಹತ್ರ ಇಷ್ಟು ಎನರ್ಜಿ ಇದೆಯಾ, ನಾನು ಇಷ್ಟೆಲ್ಲ ಮಾಡಿದ್ನ, ಇನ್ನೂ ಮಾಡೋಕ್ಕೆ ತುಂಬ ಇದೆ, ಮಾಡೋಣ ಅನ್ನೋದಕ್ಕೆ ಒಂದು ಕಾನ್ಫಿಡೆನ್ಸ್. ಎಟ್ ದ ಸೇಮ್ ಟೈಮ್ ಒಂದು ಏನು ಹೇಳ್ತಾರೆ, ಎಕ್ಸಾಕ್ಟ್ ವರ್ಡ್ ಕಮ್ಯುನಿಕೇಟ್ ಮಾಡಲ್ಲ, ಬಟ್ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಫೀಲಿಂಗ್. ಆ ಖುಷಿ ಇದೆ ಅಲ್ಲ, ನಮಗೆ ನಮ್ಮ ಮೇಲಿರೋ ಖುಷಿ, ಅದೊಂದು ಆ ಖುಷಿ ಇರಬೇಕು. ಹಾಗೆ ಆ ಕಾರಣದಿಂದ ಈ ಕಂಪ್ಯಾರಿಸನನ್ನು ಮಾಡ್ತಾ ಹೋಗ್ತೀನಿ. ಲಾಸ್ಟ್ ಇಯರ್ ಈ ಟೈಮಲ್ಲಿ January 3rd, ಎಕ್ಸಾಕ್ಟ್ ಡೇಟ್, ಟೈಮ್ ಸಹ ನೆನಪಿದೆ ನನಗೆ, January 5th, 2023, 9:15 ಸಂಜೆ ಅಂದರೆ ರಾತ್ರಿ ಸಮಯ. ನಾನು ಆವಾಗ ಕೊಯಂಬತ್ತೂರಿನ ಈಶಾ ಫೌಂಡೇಶನ್ನಲ್ಲಿ ಇನ್ನರ್ ಇಂಜಿನಿಯರಿಂಗನ್ನು ಮುಗಿಸಿ ಅಲ್ಲಿ ಲಾನಲ್ಲಿ ಕೂತ್ಕೊಂಡಿರ್ಬೇಕಿದ್ರೆ, ಕೊಯಂಬತ್ತೂರಿಗೆ ಹೋಗೋಕ್ಕಿಂತ ಮೊದಲು ಅಂದರೆ ಡಿಸೆಂಬರ್ 26, 2023 ಒಂದು ಶೂಟನ್ನು ಮಾಡಿದ್ದೆ. ಪರ್ಸ್ನಲ್ ಪೇಜಸ್ ಅನ್ನುವಂಥ ಇಂಟ್ರೊಡಕ್ಷನನ್ನು ಕೊಟ್ಟು, ಬಟ್ ಯಾವಾಗ ಅಪ್ಲೋಡ್ ಮಾಡ್ತೀನಿ, ಏನು ಮಾಡ್ತೀನಿ ಐಡಿಯಾ ಇರಲಿಲ್ಲ. ಬಟ್ ಆವತ್ತು ಆಲ್ ಆಫ್ ಸಡನ್ 8:30 ಟೈಮಲ್ಲಿ ನನಗನ್ನಿಸ್ತು, ಇವತ್ತು ಮಾಡಿಲ್ಲ ಅಂತಂದರೆ ಇನ್ಯಾವತ್ತೂ ಮಾಡಲ್ಲ, ಯು ಶುಡ್ ಡೂ ಇಟ್ ನಾವ್ ಅಂತ ಅನ್ನಿಸ್ತು. ಫೋನಲ್ಲೇ ಇತ್ತು ಆ ವಿಡಿಯೋ, ರಪ್ ಅಂತ ಎಡಿಟ್ ಮಾಡಿದೆ. ಅಪ್ಲೋಡ್ ಮಾಡುವಾಗ ಅಂದರೆ ಡೇಟಾ ಕೂಡ ಅಲ್ಲಿ ಅಷ್ಟು ಸ್ಪೀಡಾಗಿ ಬರ್ತಾ ಇರಲಿಲ್ಲ. ಸ್ಟಿಲ್ ಅರ್ಧ ಗಂಟೆ ಆದರೂ ಪರವಾಗಿಲ್ಲ, ಎಷ್ಟು ಗಂಟೆ ಆದರೂ ಪರವಾಗಿಲ್ಲ, ಇವತ್ತು ಅಪ್ಲೋಡ್ ಮಾಡೇ ಮಲ್ಗೋದು ಅಂತ ಡಿಸಿಷನ್ ತೊಗೊಂಡೆ. ಆ್ಯಂಡ್ ಥಂಬ್ನೇಲ್ ಹೇಗೆ ಮಾಡೋದು ಅಂತ ಕೂಡ ನಂಗೆ ಗೊತ್ತಿರಲಿಲ್ಲ. ಅದನ್ನು ಯೂಟ್ಯೂಬಲ್ಲಿ ನೋಡಿ ಕಲಿತು ಒಂದು ಆ್ಯಪ್ನ ಮೂಲಕ ಥಂಬ್ನೇಲನ್ನು ಮಾಡಿ ಅಪ್ಲೋಡ್ ಮಾಡಿ ಎಷ್ಟು ಖುಷಿ ಆಯಿತು ನನಗೆ ಅಂತಂದರೆ, ಆವತ್ತು ಬಹುಶಃ ಆ ರೀತಿ ಒಂದು ಡಿಸಿಷನನ್ನು ತೊಗೊಂಡಿದ್ದು ನಾನಲ್ಲ, ನನ್ನ ಮೂಲಕ ಯಾವುದೋ ಒಂದು ಎನರ್ಜಿ ಆ ಡಿಸಿಷನನ್ನು ತೊಗೊಳ್ಳೋ ಹಾಗೆ ಮಾಡ್ತು ಅಂತ ನಾನು ಬಿಲೀವ್ ಮಾಡ್ತೀನಿ. ಯಾಕೆಂತಂದರೆ ಕೆಲವೊಂದಷ್ಟು ಡಿಸಿಷನ್ಸ್ ಇಟ್ಸ್ ನಾಟ್ ಹ್ಯೂಮನ್ ಮೇಡ್. ಯಾವುದೋ ಒಂದು ಎಕ್ಸ್ಟ್ರಾ ಎನರ್ಜಿ ಅನ್ನೋದು, ಪವರ್ಫುಲ್ ಎನರ್ಜಿ ನಮ್ಮ ಹತ್ರ ಆ ಡಿಸಿಷನನ್ನು ತೊಗೊಳುತ್ತೆ. ನಾವು ಜಸ್ಟ್ ಟೂಲ್ ಅಷ್ಟೇ. ಆ್ಯಂಡ್ ಆವತ್ತು ಅಪ್ಲೋಡ್ ಆದಾಗ ನನ್ನ ತಲೆಯಲ್ಲಿದ್ದು ಒಂದು ಕಾನ್ಷಿಯಸ್ ಡಿಸಿಷನ್, ಇದನ್ನು ಕರಿಯರ್ ಮಾಡ್ತೀನೋ ಏನೂ ಇರಲಿಲ್ಲ. ಬಟ್ ನಂಗೆ ಯಾವತ್ತೂ ಯೂಟ್ಯೂಬ್ 5-6 ವರ್ಷದಿಂದ ಸುಮ್ಮನೆ ರ್ಯಾಂಡಮ್ ಆಗಿದ್ದರೂ ಕೂಡ ಯಾವುದೇ ಕಾಂಟೆಂಟ್ ಹಾಕ್ತಿರ್ಲಿಲ್ಲ. ಬಟ್ ಹಾಕಬೇಕು, ವ್ಲಾಗ್ ಮಾಡಬೇಕು, ಟ್ರಾವೆಲ್ ರಿಲೇಟೆಡ್ ಚೆನ್ನಾಗಿರೋ ಕಾಂಟೆಂಟ್ ಮಾಡಬೇಕು ಅನ್ನೋ ಆಸೆ ಡೆಫಿನೆಟ್ಲಿ ಇತ್ತು. ಬಟ್ ಎಲ್ಲ ಪರ್ಫೆಕ್ಟಾಗಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಪೋಸ್ಟ್ಪೋನ್ ಆಗ್ತಾ ಇತ್ತು. ಬಟ್ ಆವತ್ತು ಯಾಕೋ ಗೊತ್ತಿಲ್ಲ, ನನಗೆ ಅಪ್ಲೋಡ್ ಮಾಡಲೇಬೇಕು ಅಂತ ಅನ್ನಿಸ್ತು. ಅಪ್ಲೋಡ್ ಮಾಡಿದೆ. ಆ್ಯಂಡ್ ಆವತ್ತು ನಾನು ನನಗೊಂದು ಪ್ರಾಮಿಸ್ ಮಾಡಿಕೊಂಡೆ, ನೋ ಮ್ಯಾಟರ್ ವಾಟ್, ಯಾರು ನೋಡಲಿ ನೋಡೋದೇ ಇರಲಿ, ಏನೇ ಆಗಲಿ, 1 ವೀಕ್ಗೆ ಒಂದು ಕಾಂಟೆಂಟ್ ಹಾಕ್ತೀನಿ. ವೆದರ್ ಇಟ್ ಈಸ್ ರಿಲೇಟೆಡ್ ಟು ಟ್ರಾವೆಲ್, ಪರ್ಸ್ನಲ್ ಪೇಜಸ್ ಆರ್ ಕುಕಿಂಗ್ ವಿಡಿಯೋ, ಎನಿಥಿಂಗ್, ಬಟ್ ನಾನು ಕನ್ಸಿಸ್ಟೆಂಟ್ ಆಗಿರ್ತೀನಿ, ಹಾಕ್ತೀನಿ. ಇದು ನನ್ನ ಕಾನ್ಷಿಯಸ್ ಡಿಸಿಷನ್ ಆಗಿತ್ತು. ಎಟ್ ದ ಸೇಮ್ ಟೈಮ್ ಸುಮ್ಮನೆ ಹಾಕ್ಕೊಂಡಿರ್ತೀನಿ ಅಂತಲೂ ಇರಲಿಲ್ಲ. ಮುಂದಿನ ವರ್ಷ ಇಷ್ಟು ಜನ ಇದಕ್ಕೆ ನೋಡುವಂಥ ಆಡಿಯನ್ಸ್ ಇರ್ತಾರೆ, ಇನ್ನೊಂದು 2 ವರ್ಷದಲ್ಲಿ ಇಷ್ಟು ಜನ ಆಗ್ತಾರೆ, ಈ ರೀತಿ ಕನಸು ಕೂಡ, ಆ ಕನಸು ನನಸಾಗುತ್ತೆ ಅನ್ನುವಂತಹ ಕಾನ್ಫಿಡೆನ್ಸ್ ಕೂಡ ಇತ್ತು. ಹಾಗಾಗಿ ದಿಸ್ ವಾಸ್ ಅ ವೆರಿ ಕಾನ್ಷಿಯಸ್ ಡಿಸಿಷನ್. ಆದರೆ ಆ ಸಂದರ್ಭದಲ್ಲಿ ಯಾವಾಗ ಅಪ್ಲೋಡ್ ಮಾಡಿದ್ದೆ, ಏನೇ ಮಾಡಿದ್ದೆ, ನಾನು
ಸಖತ್ ಕಾಮ್ ಮೈಂಡ್ ಸೆಟ್ಟಲ್ಲಿ ಮಾಡಿದ್ದು. ಅಂದರೆ ನಾನು ಇನ್ನರ್ ಇಂಜಿನಿಯರಿಂಗ್ ಮಾಡಿ, ಯಾರಿಗೆ ಗೊತ್ತಿಲ್ವೋ ದಯವಿಟ್ಟು ಅವರು ಇನ್ನರ್ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಇನ್ಫಾರ್ಮೇಷನ್ನ ಜೊತೆಗೆ, ಬಿಕಾಸ್ ಸದ್ಗುರು ಅವರನ್ನು ಬೈಬೇಕು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಅಲ್ಲಗಳೆಯೋರಿದ್ದಾರೆ. ಬಟ್ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಥವಾ ಬೇರೆ ಯಾರೋ ಇನ್ನರ್ ಇಂಜಿನಿಯರಿಂಗ್ ಮಾಡಿರೋದು ತುಂಬ ಡಿಫರೆಂಟ್ ಇರಬಹುದು. ನನ್ನ ಪಾಲಿಗೆ ಇನ್ನರ್ ಇಂಜಿನಿಯರಿಂಗ್ ಅನ್ನೋದು ಒಂದು ಎಕ್ಸ್ಪೀರಿಯನ್ಸ್. ಆ ಎಕ್ಸ್ಪೀರಿಯನ್ಸನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ನನ್ನ ಹಣವನ್ನು, ಸಮಯವನ್ನು ಇನ್ವೆಸ್ಟ್ ಮಾಡಿ ಅಲ್ಲೇ ಹೋಗಿ ಕೂತು ಕೊಯಂಬತ್ತೂರಲ್ಲಿ ಈಶಾ ಫೌಂಡೇಶನ್ನಲ್ಲಿ ಮಾಡಿದ್ದು ನನಗೆ ವರ್ತ್ ಅನ್ನಿಸ್ತು. ನನಗೆ ಯಾವುದೇ ರೆಗ್ರೆಟ್ ಇಲ್ಲ ಅಥವಾ ಅದರಿಂದ ಏನೋ ಮಿರಾಕಲ್ ಆಗ್ಬಿಡ್ತು ಅನ್ನೋದನ್ನು ಹೇಳಲ್ಲ ನಾನು. ಬಟ್ ಐ ಆಮ್ ಸೋ ಗ್ಲ್ಯಾಡ್ ದಟ್ ಐ ಡಿಡ್ ಇಟ್. ನನಗೆ ಅದು ಮುಗಿದಾದ್ಮೇಲೆ ಅದ್ರಿಗೇನು ಎಕ್ಸ್ಪೀರಿಯನ್ಸ್ ಏನಾಗಿತ್ತು, ಅದ್ರದ್ದು ಪ್ರೊಸೀಜರ್ ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಲಾಸ್ಟ್ ಇಯರೇ ಒಂದು ವಿಡಿಯೋವನ್ನು ಮಾಡಿದ್ವಿ. ತಮ್ನೇಲನ್ನು ಕೊಡ್ತಾ ಇದ್ದೀನಿ ಇವಾಗ. ಈ ತಮ್ನೇಲ್ ರೆಫರೆನ್ಸನ್ನು ಇಟ್ಕೊಂಡು ಜೊತೆಗೆ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಐ ಕಾರ್ಡ್ನಲ್ಲಿ. ಯಾರು ನೋಡಿಲ್ಲ, ಯಾರಿಗೆ ಇಂಟ್ರೆಸ್ಟ್ ಇದೆ, ಒಂದು ಆನೆಸ್ಟ್ ರಿವ್ಯೂ, ಅದು ಫೀಡ್ಬ್ಯಾಕ್, ವಾಟ್ ಐ ಫೆಲ್ಟ್, ಅದನ್ನು ಆ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ದಯವಿಟ್ಟು ಹೋಗಿ ಈ ವಿಡಿಯೋ ಆದಮೇಲೆ ನೋಡಿ. ಸೊ ಒಂದು ರೀತಿ ಕಾಮ್ ಬ್ಯಾಲೆನ್ಸ್ಡ್ ಮೈಂಡ್ ಸೆಟ್ಟಲ್ಲಿದ್ದೆ. ಅದು ಮುಗಿದ ತಕ್ಷಣ ಮೀಡಿಯಾ ರಿಟ್ರೀಟ್ ಅನ್ನುವಂಥ ಒಂದು ಪ್ರೋಗ್ರಾಮ್ ಇತ್ತು. ಇನ್ ಬಿಟ್ವೀನಲ್ಲಿ 2-3 ದಿನ ಗ್ಯಾಪ್ ಇತ್ತು. ಆ 2-3 ದಿನ ಗ್ಯಾಪ್ ನಾನು ವಾಪಸ್ ಬೆಂಗಳೂರಿಗೆ ಬರೋ ಬದಲು ನಂಗೆ ಈಶಾದಲ್ಲೇ ಕಳೀಬೇಕು, ಆದಿ ಯೋಗಿಯ ಎದುರಲ್ಲಿ ಅಂತಿತ್ತು. ಪ್ಲಸ್ ಈ ಶಾಂಭವಿ ಮಹಾಮುದ್ರಾ ಅನ್ನೋದನ್ನು ಇನ್ನರ್ ಇಂಜಿನಿಯರಿಂಗಲ್ಲಿ ಏನು ಇನಿಷಿಯೇಟ್ ಮಾಡ್ತಾರೆ, ನನಗೆ ಆಶ್ರಮದಲ್ಲೇ ಕೂತು ಆ ಸಾಧನೆಯ ಒಂದು ಪ್ರಕ್ರಿಯೆ ಅಂತ, ಸಾಧನ ಅಂತಂದರೆ ಪ್ರಾಕ್ಟೀಸ್, ಆ ಪ್ರಾಕ್ಟೀಸನ್ನು ಅಲ್ಲೇ ಮಾಡಬೇಕು ಇನಿಷಿಯಲ್ ಡೇಸಲ್ಲಿ ಅನ್ನುವಂಥ ಆಸೆ ಇತ್ತು. ಹಾಗಾಗಿ 1 ವೀಕ್ ಆಲ್ಮೋಸ್ಟ್ ಅಲ್ಲೇ ಇದ್ದೆ. ಆ ಟೈಮ್ ಇದೆ ಅಲ್ಲ, ಆ ಒಂದು ಟೈಮು ನನ್ನ ಫ್ರೇಮ್ ಆಫ್ ಮೈಂಡ್ ಅನ್ನೋದು ಬ್ಲ್ಯಾಂಕ್ ಅಂತ ಹೇಳಬಹುದು. ಅದು ಅಂದರೆ ತಲೆಯಲ್ಲಿ ಮತ್ತೇನೂ ಇಲ್ಲ, ಮುಂದೇನು ಹಿಂದೇನು ಮತ್ತೇನು. No anxiety, no frustration, no dreams, no aspirations, but only pure bliss and motivation. ಏನಾದರೂ ಚೆನ್ನಾಗಿರೋದು ಮಾಡಬೇಕು. ದಿಸ್ ವಾಸ್ ದ ಮೈಂಡ್ ಸೆಟ್. ಆ್ಯಂಡ್ ಅರ್ಜೆಂಟ್ ಏನೂ ಇಲ್ಲ, ಆರಾಮ್ಸೆ ಪೇಷನ್ಸ್, ಆ ಥರದ್ದು ಒಂದೊಂಥರ ಕಾಮ್ ಮೈಂಡ್ ಸೆಟ್ಟಲ್ಲಿ ಇದ್ದೆ. ಬಟ್ ಅಲ್ಲಿಂದ ಮುಗಿಸಿ ಬಂದಾದಮೇಲೆ ನಾನು ಮನೆಯಲ್ಲಿ ನನ್ನ ಪ್ರಾಕ್ಟೀಸಸನ್ನು ಮಾಡುವಾಗ ನನಗೊಂದು ಪ್ರಾಪರ್ ಜಾಬ್ ಸಹ ಇತ್ತು. ಬಹಳಷ್ಟು ಜನ ನೀವು ಅಲ್ಲಿ ನನ್ನನ್ನು ಫಾಲೋ ಮಾಡ್ತಾಯಿದ್ರಿ. ನ್ಯೂಸ್ ಸೆನ್ಸ್ ಅನ್ನುವಂತಹ ಕಾಂಟೆಂಟ್ ನನ್ನ ಕಂಪ್ಲೀಟ್ ನಾನೇ ಟಾಪಿಕನ್ನು ಚೂಸ್ ಮಾಡಿ, ನಾನೇ ಅದಕ್ಕೆ ಕಾಂಟೆಂಟ್ ಇಲಾಬರೇಷನನ್ನು ಮಾಡಿ, ನಾನೇ ಆ್ಯಂಕರ್ ಮಾಡಿ, ಎಡಿಟಿಂಗನ್ನು ನಾನೇ ಕೂತು ನೋಡಿಕೊಂಡು ಥಂಬ್ನೇಲನ್ನು ಸಹಿತ ಅದು ಅಪ್ಲೋಡ್ ಆಗೋವರೆಗೂ ಕೂಡ ದಟ್ಸ್ ಮೈ ಬೇಬಿ. ಆ ನ್ಯೂಸ್ ಸೆನ್ಸನ್ನು ನೋಡಿ ಇವತ್ತಿಗೂ ಕೂಡ ಬಹಳಷ್ಟು ಜನ ನೀವು ಮಿಸ್ ಮಾಡ್ಕೊಳ್ತೀವಿ ಅಂತ ಹೇಳ್ತೀರಾ. ಜೊತೆಗೆ ವಾಪಸ್ ನನ್ನ ನ್ಯೂಸ್ ಸೆನ್ಸ್ ಅನ್ನುವಂತಹ ನ್ಯೂಸ್ ಸೆನ್ಸ್ ವಿತ್ ಸೌಮ್ಯ ಹೆಗ್ಡೆ ಅನ್ನುವಂಥ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ. ಅಲ್ಲಿ ನಾನು ಅಷ್ಟು ಆ್ಯಕ್ಟಿವ್ ಆಗಿಲ್ಲ. ಬಟ್ ಈ ಒಂದು ವರ್ಷದಲ್ಲಿ ನಾನು ನನಗೆ ಪ್ರಾಮಿಸನ್ನು ಮಾಡ್ಕೊಳ್ತಾ ಇದ್ದೀನಿ, ಅದರಲ್ಲೂ ಆ್ಯಕ್ಟಿವ್ ಆಗ್ತೀನಿ. ಸೊ ನನ್ನ ಸೌಮ್ಯ ಹೆಗ್ಡೆ ದಿ ಜರ್ನಲಿಸ್ಟ್ ಅನ್ನುವಂಥದ್ದನ್ನು ನೀವು ಆ ಚಾನೆಲ್ನಲ್ಲಿ ನೋಡ್ತೀರಾ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಐಡಿಯಾ ಇಲ್ಲ ನಿಮಗೆ ಹಿಂಗಿದ್ದೊಂದು ಚಾನಲ್ ಇದೆ ಅಂತ, ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಬ್ಯೂಟಿಫುಲ್ ಆಗಿರುವಂತಹ ಕಾಂಟೆಂಟ್ನ ಜೊತೆ ಈ ಒಂದು ವರ್ಷದಲ್ಲಿ ನ್ಯೂಸ್ ಸೆನ್ಸ್ ವಿತ್ ಸೌಮ್ಯ ಹೆಗ್ಡೆ ಇಸ್ ಗೋಯಿಂಗ್ ಟು ಬಿ ಬ್ಯಾಕ್. ಸೊ ಅದರಲ್ಲಿ ಏನು ಕಾಂಟೆಂಟನ್ನು ಮಾಡ್ತಾ ಇದ್ದೆ ನಾನು. ಸಮ್ವೇರ್ ಜನವರಿಯ ಮಿಡ್ ಅಂತ ಹೇಳಬಹುದು, ಮಿಡ್ಡಿಂದ ಫೆಬ್ರವರಿಯ ಮಿಡ್, ಈ ಒಂದು ತಿಂಗಳಲ್ಲಿ ಏನೇನು ಒಂದಷ್ಟು ಪ್ರೊಫೆಷ್ನಲ್ ಡ್ರಾಮಾ ಅನ್ನೋದಾಯ್ತಲ್ವಾ. ಐ ಆಮ್ ಸೋ ಗ್ಲ್ಯಾಡ್ ಇಟ್ ಹ್ಯಾಪನ್ಡ್. ಆ್ಯಂಡ್ ಅದು ಆಗಲೇಬೇಕಿತ್ತು. ಯಾಕೆಂತಂದರೆ 2022 ಏಪ್ರಿಲಿಂದ 2023 ಡಿಸೆಂಬರ್ ನಡುವಿನ ಸಮಯದಲ್ಲಿ 3 ಸತಿ ನಾನು ಯಾವ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಐ ವಾಸ್ ಡೂಯಿಂಗ್ ನ್ಯೂಸ್ ಸೆನ್ಸ್, ನಾನು ಅದರಲ್ಲಿ ರಿಸೈನ್ ಮಾಡಿ ಹೊರಗಡೆ ಬರುವಂತಹ ಸ್ಟ್ರಾಂಗ್ ಡಿಸಿಷನ್ನಲ್ಲಿ ಇದ್ದೆ. ಬಟ್ ಒಂದು ಇಮೋಷ್ನಲ್ ಡ್ರಾಮಾ ಅನ್ನೋದು ನಡೀತಿತ್ತು. ಯಾವಾಗಲೂ ಫ್ಯಾಮಿಲಿ ಬಿಟ್ಟು ಹೋಗ್ತೀರಾ ಅನ್ನೋದು. ಐ ವಾಸ್ ನೆವರ್ ಇನ್ ಟು ದಟ್ ಟ್ರ್ಯಾಪ್ ಎನಿವೇ. ಎಮೋಷ್ನಲ್ ಟ್ರ್ಯಾಪ್ ಅನ್ನೋದು ನನ್ನ ಮೇಲೆ ವರ್ಕ್ ಆಗೋದೇ ಇಲ್ಲ. ಬಟ್ ನನಗೆಲ್ಲೋ ಒಂದು ಕಡೆ ಯಾರೋ ಒಬ್ಬರನ್ನ ಹರ್ಟ್ ಮಾಡಿ ಹೀಗೆ ಕಾಲಿಂದ ಒದ್ದು ಬರೋದು ಅಂತ ಹೇಳ್ತಾರಲ್ವ, ನನಗದು ಇಷ್ಟ ಇರಲಿಲ್ಲ. ಹಾಗಾಗಿ ಐ ಸ್ಟೇಡ್ ಬ್ಯಾಕ್ ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ಐ ಸ್ಟೇಡ್ ಬ್ಯಾಕ್. ಬಟ್ ಆ ಒಂದು ಪೀರಿಯಡಲ್ಲಿ ಆಗಿರುವಂತಹ ಪ್ರೊಫೆಷ್ನಲ್ ಡ್ರಾಮಾ ಇದೆಲ್ಲ ಇದೆ ಅಲ್ವಾ, ದ್ಯಾಟ್ ಮೇಡ್ ಮಿ ಟು ಟೇಕ್ ಅ ವೆರಿ ಸ್ಟ್ರಾಂಗ್ ಡಿಸಿಷನ್. ಆ್ಯಂಡ್ ಅಗೇನ್ ಐ ಆಮ್ ಹ್ಯಾಪಿ ಆ್ಯಂಡ್ ಐ ಸ್ಟಿಲ್ ಬಿಲೀವ್ ಆ ಒಂದು ಪರ್ಟಿಕ್ಯುಲರ್ ಡಿಸಿಷನನ್ನು ಆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ತೆಗೆದುಕೊಳ್ಳೋ ಹಾಗೆ ನನಗೊಂದು ಎನರ್ಜಿ ಕೊಟ್ಟಿದ್ದು ಬಹುಶಃ ದಟ್ಸ್ ನಾಟ್ ಹ್ಯೂಮನ್.
ಯಾವುದೋ ಒಂದು ಶಕ್ತಿ ನನ್ನನ್ನು ಕಾಯ್ತಾ ಇರುವಂಥದ್ದು. ಅದು ಆ ಡಿಸಿಷನನ್ನು ಆ ಮೊಮೆಂಟಲ್ಲಿ 10 ನಿಮಿಷದ ಹಿಂದೆ ನಾನು ಅಲ್ಲಿ ರಿಸೈನ್ ಮಾಡ್ತೀನಿ ಅನ್ನುವಂಥದ್ದು ನನಗೆ ಗೊತ್ತಿರಲಿಲ್ಲ. ಬಟ್ ಯಾವತ್ತೋ ಮಾಡ್ತೀನಿ ಅನ್ನೋದು ಗೊತ್ತಿತ್ತು ನನಗೆ. ಯಾವಾಗ ನಾನು ಅಲ್ಲಿಗೆ ಜಾಯ್ನ್ ಆಗಿದ್ದೀನೋ ಆವಾಗಲೇ ಗೊತ್ತಿತ್ತು ನನಗೆ. ಯಾವ ಕಾರಣಕ್ಕೆ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನ ಒಳಗಡೆ ಒಂದು ಪವರ್ ಇರುತ್ತೆ. ಭಾಳಷ್ಟು ಜನರಿಗೆ ಅದರ ಜಾಗೃತಿ ಇರೋದಿಲ್ಲ. ಅದನ್ನು ಇಂಟ್ಯೂಷನ್ ಪವರ್ ಅಂತ ಹೇಳ್ತಾರೆ. ನಿಮಗೆ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ, ಮಾತಾಡಿದಾಗ, ಅವ್ರು ಓಡಾಡಿದಾಗ ಯಾವುದೇ ಒಂದು ಇರಬಹುದು, ಏನೋ ಒಂದು ಸೆನ್ಸ್ ಆಗುತ್ತೆ. ಆ ಸೆನ್ಸನ್ನೇ ಇಂಟ್ಯೂಷನ್ ಅಂತ ಹೇಳ್ತೀವಿ. ಅವ್ರು ಏನೇ ಮಾತಾಡಲಿ, ಏನೇ ಹೇಳಲಿ, ಏನೇ ಫೇಕ್ ಮಾಡಲಿ, ಎಷ್ಟೇ ಸಾಫ್ಟಾಗಿ ಏನೇ ಮಾಡಲಿ, ಅವರ ಎನರ್ಜಿ ಸುಳ್ಳು ಹೇಳೋದೇ ಇಲ್ಲ. ಅದು ನಿಮಗೂ ಗೊತ್ತಿರುತ್ತೆ. ಬಟ್ ಸಮ್ವೇರ್ ಕೆಲವೊಂದು ಸಿಚುವೇಷನ್ನಲ್ಲಿ ನೀವು ನಿಮ್ಮ ಗಟ್ ಫೀಲಿಂಗನ್ನು ಪಕ್ಕಕ್ಕಿಟ್ಟು ಓಕೆ ಲೆಟ್ಸ್ ಟೇಕ್ ದಿಸ್ ರಿಸ್ಕ್ ಆ್ಯಂಡ್ ಲೆಟ್ಸ್ ಸಿ ಅನ್ನುವಂಥ ಡಿಸಿಷನ್ ತೊಗೊಳ್ತೀರಾ. ಆ್ಯಂಡ್ ಯು ಶುಡ್ ಹ್ಯಾವ್ ದ್ಯಾಟ್ ಗಟ್ಸ್. ನಾನು ಯಾವಾಗ ನಂಬರ್ 1 ಚಾನೆಲ್ನಲ್ಲಿ ಹೊರಗಡೆ ಬರುವಂತಹ ಡಿಸಿಷನನ್ನು ತೊಗೊಂಡೆ, ಆ ಡಿಸಿಷನ್ ತೊಗೊಂಡಾದ್ಮೇಲೆ ಇನ್ನು ಯಾವತ್ತೂ ಕೂಡ ಐ ಶುಡ್ ನಾಟ್ ಬಿ ಆನ್ ಎಂಪ್ಲಾಯಿ, ಇದು ನನ್ನ ತಲೆಯಲ್ಲಿತ್ತು. ಆದರೆ ಇನ್ ಬಿಟ್ವೀನಲ್ಲಿ ನನಗೊಂದು ಅಪಾರ್ಚುನಿಟಿ ಏನು ಬಂತು, ಆ ಅಪಾರ್ಚುನಿಟಿ ಬಂದ ತಕ್ಷಣ ನಾನು ಒಂದು ಕಾನ್ಷಿಯಸ್ ಆಗಿರುವಂತಹ ಟರ್ಮ್ಸ್ ಆ್ಯಂಡ್ ಕಂಡೀಷನನ್ನು ಹಾಕಿದೆ. ನಾನು ಯಾವುದೇ ಪೊಲಿಟಿಕಲ್ ಪಾರ್ಟಿ ಅಜೆಂಡಾ ಅಥವಾ ಪೇಯ್ಡ್ ಪ್ರಮೋಷನ್ ಅನ್ನೋ ಕಾರಣಕ್ಕೋಸ್ಕರ